People in Sri Lanka also believe Sita Devi has become a goddess. That's why the people in Sri Lanka start to worship to Sita Devi in front of this Agni Pariksha Bhumi. You know, Ramayana is not the whole history in Sri Lanka. Only one part of Sri Lankan history is Ramayana. According to that Ramayana history, this place also named as the first religious place in Sri Lanka. Before 7,200 years ago, the people in Sri Lanka start to worship to Sita Devi in front of Agni Pariksha location. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಮ್ಮದು 6ನೇ ದಿನ ಟ್ರಿಪ್ ಅಲ್ರಿ ಇವತ್ತು. 6ನೇ ದಿನದ್ದು ಟ್ರಿಪ್ ಇವತ್ತು. ನಾವೆಲ್ಲೆಲ್ಲಿ ಹೋಗ್ತೀವಿ ನಿಮಗೆಲ್ಲ ತೋರಿಸ್ತೀವಿ. ನೀವು ನೋಡೋಕ್ತಾ ಇರಿದ್ರಲ್ಲ. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ನಮ್ಮದು ಇವತ್ತಿನ ಡ್ರೆಸ್ ಕೋಡ್ ವೈಟ್ ಟಾಪು, ವೈಟ್ ಶರ್ಟ್, ಜೀನ್ಸ್ ಪ್ಯಾಂಟ್, ಲೈಟ್ ಬ್ಲೂ. ಹೆಂಗೆ ಕಾಣಿಸಕತ್ತೀವಿ ನಾವಿಬ್ಬರು? ಕಮೆಂಟ್ ಮೂಲಕ ತಿಳಿಸಿ. ಓಕೆ ಡನ್, ಚಲೋ ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗಿನ ಟಿಫಿನ್ಗೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ದೋಸೆ ಇದೆ, ಪೂರಿ ಇದೆ, ಮತ್ತು ಉಪ್ಪಿಟ್ಟಿದೆ, ಸಾಗು ಇದೆ, ಸಾಂಬಾರಿದೆ, ಚಟ್ನಿ ಇದೆ, ಇಷ್ಟೆಲ್ಲ ಇದೆ. ಮತ್ತೇನು ಅಂತಂದರೆ ಆಮ್ಲೆಟು ಇದೆ, ಬ್ರೆಡ್ ಇದೆ, ಚಿಕನ್ ಇದೆ, ಮತ್ತು ಡೆಸರ್ಟ್ ಇದೆ, ಫ್ರೂಟ್ಸ್ ಇದೆ, ಟೀ ಕಾಫಿ ಅಂತ ಕಾಮನ್ನು, ಜ್ಯೂಸನ್ನು ಕಾಮನ್ನು ಎಲ್ಲ ತೊಗೊಂಡು ನಾವು ಟಿಫಿನ್ ಮಾಡೋಕ್ಕೆ ಕೂತಿದ್ವಿ, ನಾನು ನಮ್ಮ ಮನೆಯವರು. ನೋಡಿ, ನಮ್ಮ ಮನೆಯವ್ರು ನನಗೆ ತಿನ್ನಿಸ್ತಾ ಇದ್ದಾರೆ. ಅಲ್ಲೇ ಒಂದು ಪಿಯಾನೋ ಇತ್ತು, ನಾನು ಬಾರಿಸ್ತಾ ಇದ್ದೆ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿ ಎಲ್ಲಪ್ಪ ಅಂದರೆ ಗಾಯತ್ರಿ ಮಾತಾ ಟೆಂಪಲ್ಗೆ ಬಂದ್ವಿ ನಾವು. ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ, ಗಾಯತ್ರಿ ಮಾತಾ ಟೆಂಪಲ್ ನೋಡಿದಾದ್ಮೇಲೆ ಅಲ್ಲೇ ಪಕ್ಕಕ್ಕೆ ಶಿವಲಿಂಗದ್ದು ದೇವಸ್ಥಾನ ಇತ್ತು. ಅದು ದರ್ಶನ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿಯಲ್ಲಿ ನೋಡಿ, ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಗ್ರೀನರಿ, ಫಾಗು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಬೋಟಿಂಗ್ ಬಂದ್ವಿ. ಈಗ ಬೋಟಿಂಗಲ್ಲಿ ಕೂತಿದ್ವಿ. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ, ಕಾಶ್ಮೀರಿನ ಕಣ್ಣಂಗೆ ಕಾಣ್ತಾ ಇದೆ. ಮತ್ತು ಸ್ವಿಟ್ಜರ್ಲ್ಯಾಂಡ್ ಥರನೂ ಕಾಣ್ತದೆ, ಯಾವುದಾದ್ರೂ ನೋಡ್ಬೋದು. ಇದು ಪೊಲೀಸರು ವ್ಯಾನ್ ನೋಡಿ ಇದು. ಯಾಕಂದರೆ ಒಬ್ಬರು ಜಾಕೆಟ್ ಹಾಕಿರೋದಿಲ್ಲಲ್ಲ ಮಧ್ಯದಲ್ಲಿ, ಹಿಂಗಾಗಿ ಎಲ್ಲ ನೋಡ್ಕೊಳಕ್ಕಂತಂದು ಪೊಲೀಸರು ಬೋಟ್ ಓಡಾಡ್ತಾ ಇರುತ್ತೆ. ನೋಡಿ, ಇದಂತರ ಸೀನರಿ ಇಷ್ಟು ಚೆನ್ನಾಗಿತ್ತು. ಒಂದು ಸರಿ ಅಂತ ನಮ್ಮದು ಪಕ್ಕಕ್ಕೆ ನಮ್ಮ ಇನ್ನೊಂದು ಗ್ರೂಪ್ದು ಬೋಟೇ ಕಾಣ್ತಾ ಇರಲಿಲ್ಲ, ಅಷ್ಟು ಫುಲ್ಲು ಫಾಗು, ಹಿಮ ಫುಲ್ಲು. ಹಂಗೆ ಪಾಸಾಗಿ ಮತ್ತೆ ಅವ್ರು ಕಾಣಿಸಿದ್ರು. ಫಿಲ್ಮಲ್ಲಿ ನೋಡ್ತಾ ಇರ್ತೀವಲ್ಲ, ಸೇಮ್ ಹಂಗೆ ಅನಿಸ್ತು ನಮಗಂತರ. ರಿಯಲ್ ನೋಡಿದ್ವಿ ನಾವು. ಅಷ್ಟು ಖುಷಿ ಆಯಿತು, ಕಣ್ಣು ತುಂಬಿಕೊಂಡು ಬಂತು ನಮಗಂತರ ಆ ಸೀನರಿ. ತುಂಬ ಖುಷಿ ಆಯಿತು ನಮಗೆ. ಬಂದದಕ್ಕೂ ಸಾರ್ಥಕ ಆಯಿತು. ತುಂಬ ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಇನ್ನು ನಾವು ಇಲ್ಲಿಗೆ ಎಲ್ಲಿ ಬಂದಿದ್ವಪ್ಪ ಅಂತಂದರೆ ಸೀತಾಮಾತಾ ಟೆಂಪಲ್ಗೆ ಬಂದಿದ್ವಿ. ಸೀತಾಮಾತಾ ನೋಡಿ ದರ್ಶನ ಮಾಡ್ಕೊಳ್ಳಿ. ಇದು ರಾಮ, ಲಕ್ಷ್ಮಣ, ಸೀತಾ, ಮತ್ತು ಇಲ್ಲಿ ಕೆಳಗಡೆ ಆಂಜನೇಯ ಇದ್ದಾನೆ. ಇದು ದರ್ಶನ ಮಾಡ್ಕೊಳ್ಳಿ. ಇಲ್ಲಿನೂ ಮಂಗಳಾರತಿ ಆಗ್ತದೆ ಇವಾಗ ನೋಡಿ. ಅದಾದಮೇಲೆ ಈಗ ನೋಡಿ, ಹನುಮಂತನ ಹೆಜ್ಜೆ ಇದು ಸೀತಾದೇವಿ ವನ. ಇದು ಹನುಮಂತನ ಹೆಜ್ಜೆ ಇದೆ ಅದು. ಅಲ್ಲಿ ನೋಡಿ, ಮೇಲಿಂದ ಕೆಳಗಡೆ ಇಳಿದು ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು. ಪಕ್ಕಕ್ಕಿದು ನದಿ ಹರಿತಾನೇ ಇದೆ ನೋಡಿ. ಇಲ್ಲಿ ಈ ಕಡೆ ನೋಡಿ ಫಾಲ್ಸ್ ಥರ ತುಂಬ ಫೋರ್ಸ್ ಆಗಿತ್ತು ನೀರು, ಯಾಕಂದರೆ ಮಳೆ ಸುರಿತಾನೇ ಇತ್ತಲ್ಲ. ಫಾಲ್ಸು ತುಂಬ ಫೋರ್ಸ್ ಆಗಿತ್ತು. ಇಲ್ಲಿ ನಾವು ಕೆಳಗಡೆ ಇಳಿದು ನಾವು ಆಂಜನೇಯ ಪಾದ ಸ್ಪರ್ಶ ಆಗಿತ್ತಲ್ಲ ಇಲ್ಲಿ ಹೆಜ್ಜೆ ಗುರುತು, ಅಲ್ಲಿ ನಾವು ನಮಸ್ಕಾರ ಮಾಡ್ತಾಯಿದ್ವಿ. ನಾನು ನಮ್ಮ ಮನೆಯವರು ನಮಸ್ಕಾರ ಮಾಡಿಕೊಂಡು ಈಗ ಒಂದು ಫೋಟೋನ ತೆಗೆಸ್ಕೊಂಡಿವಿ ನಾವು. ಹಾಗೆ ತುಂಬ ಭಯ ಆಗುತ್ತೆ, ಅಷ್ಟೇ ಚಿಕ್ಕದ್ರಲ್ಲೇ ಬರಬೇಕು ಹೋಗಬೇಕು ಎಲ್ಲ ತುಂಬ ಭಯ ಆಯಿತು. ಮೇಲೆ ಬಂದು ಇಲ್ಲೊಂದು ಆಂಜನೇಯದ ಮೂರ್ತಿ ಮಾಡಿದ್ದಾರೆ ನೋಡಿ, ಎದೆ ಸಿಳಿದ ಒಳಗಡೆ ಸೀತಾರಾಮನ್ ಕಾಣುವಂಗೆ ಅಂತ ಆ ಥರ ಅದು ಮಾಡಿಟ್ಟಿದ್ರು. ನಾವು ಇಲ್ಲೊಂದು ಫೋಟೋ ಮಾಡ್ಕೊಂಡ್ವಿ ಮತ್ತು ಒಂದು ವಿಡಿಯೋ ಮಾಡ್ಕೊಂಡ್ವಿ. ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ ನಾನು ನಮ್ಮ ಮನೆಯವರೊಂದು ವಿಡಿಯೋ ಮಾಡ್ಕೊಂಡಿವಿ ನೋಡಿ.
ನೋಡಿ ಕೆಳಗಡೆಯಲ್ಲಿ ಪಾದದ ಹೆಜ್ಜೆ ಇದೆ, ಇಲ್ಲಿ ನದಿ ಹರಿತಾ ಇದೆ ನೋಡಿ. ಕಲರ್ ನೋಡಿ ನದಿ ನೀರು, ಯಾಕಂದರೆ ಫುಲ್ ಮಳೆ ಅಲ್ಲ, ಹಂಗಾಗಿ ಮಣ್ಣು ಮಳೆ ಇದ್ದದಕ್ಕೆ ಆ ಥರ, ಮಳೆ ಇರಲಾರ್ದಕ್ಕೆ ತಿಳಿ ನೀರು ಕಾಣಿಸುತ್ತೆ, ಮಳೆ ಇದ್ದದಕ್ಕೆ ಆ ಥರ ಕಾಣುತ್ತೆ. ಇಲ್ಲಿ ಹೊರಗಡೆ ಮೇಲೆ ಬಂದಮೇಲೆ ಹೊರಗಡೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಶ್ರೀರಾಮಾಂಜನೆ ಅಂತಂದು ಬರೆದಿದ್ದಿದೆ. ಅದಾದಮೇಲೆ ಮತ್ತೆ ನಾವು ಎಲ್ಲಿ ಬಂದೀವಿ ಅಂದ್ರೆ ಸೀತಾ ಅಗ್ನಿ ಪ್ರವೇಶ ಮಾಡಿದ್ಲಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ ನಾವು. Through the fire, and she can survive her life with the fire. That's why the people in Sri Lanka believe Sita Devi is most powerful. That's why she can go through the fire. It's a very impossible thing. You know, end of that story. After met love and push to Sri Ram, again the people ask about her purity. That's why Sita Devi want to give up everything. That's why she go to her mother, to Uma Devi. According to that incident, madam, the people in Sri Lanka also believe Sita Devi is become a goddess. That's why the people in Sri Lanka start to worship to Sita Devi in front of this Agni Pariksha Bhumi. You know, Ramayana is not the whole history in Sri Lanka. Only one part of Sri Lankan history is Ramayana. According to that Ramayana history, this place also named as the first religious place in Sri Lanka. Before 7,200 years ago, the people in Sri Lanka start to worship to Sita Devi in front of Agni Pariksha location. ನೋಡಿ ಈ ಬುದ್ಧನ ಟೆಂಪಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲ, ಚೆನ್ನಾಗಿತ್ತು ಈ ಬುದ್ಧನ ಟೆಂಪಲ್. ಈ ಬುದ್ಧನ ಟೆಂಪಲ್ ನೋಡಿಕೊಂಡು ಮುಂದೆ ನಾವು ಸೀತಾ ಮತ್ತು ಅಗ್ನಿ ಮಾಡಿರ್ತಾಳಲ್ಲ ಆ ಪ್ಲೇಸಿಗೆ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಬುದ್ಧನ ಟೆಂಪಲ್ ನೋಡಿ ಇಲ್ಲಿಂದ ಕೆಳಗಿಂದ ಅದು ಹೊರಗಡೆ, ಇದು ಒಳಗಡೆ ಇದು. ಅದಾದಮೇಲೆ ಇದೇ ನೋಡಿ ಸೀತಾಮಾತಾ ಅಗ್ನಿ ಪ್ರವೇಶ ಮಾಡಿದ್ದು ಪ್ಲೇಸು ಇದೇ ನೋಡಿ. ಇಲ್ಲಿ ಮೇಲಿದೆಲ್ಲ ಅದ್ರ ಮೇಲೆ ಶಾಂತಿ ಸ್ತೂಪ ಥರ ಗೋಪುರ ಇಟ್ಟಿದ್ದಾರೆ ನೋಡಿ. ಇದೇ ಪ್ಲೇಸೇ ಅದು ಸೀತಾಮಾತಾ ಅಗ್ನಿ ಪ್ರವೇಶ ಆಗಿದ್ದಿದ್ದು. ಇದು ಸ್ವಲ್ಪ ಅದು ಮೇಲೆ ಕಟ್ಟಿದ್ದಾರೆ, ನಾವು ಇಲ್ಲಿ ಒಂದು ಸ್ವಲ್ಪ ಏಣಿ ಥರ ಇದೆ, ಅಲ್ಲೆತ್ತಿ ನೋಡಿದ್ವಿ. ಅದಾದಮೇಲೆ ಸೀತಾಮಾತೆ ಥರ ಇಲ್ಲಿ ಮೂರ್ತಿ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲಿ ಆರತಿ ಮಾಡಿ ನಾವು ಸೀತಾಮಾತೆಗೆ ಹಗ್ ಮಾಡ್ಕೋಬೇಕಂತೆ. ಹಗ್ ಮಾಡ್ಕೊಂಡಾಗ ಅದಕ್ಕೆ ನಾನು ಒಂದು ಫೋಟೋ ವಿಡಿಯೋ ಮಾಡ್ಕೊಂಡೆ ನೋಡಿ. ಅಲ್ಲಿ ಆರತಿ ಮಾಡಿ ಸೀತಾದೇವಿಗೆ ಹಗ್ ಮಾಡ್ಕೋಬೇಕಂತ ಹೇಳಿದರು ಅವರು. ಹಾಗಾಗಿ ಎಲ್ಲರೂ ಆ ಥರನೇ ಮಾಡಿದ್ವಿ ನಾವೆಲ್ಲ ಈಗ ನಮಸ್ಕಾರ ಮಾಡಿದ್ದಾದ್ಮೇಲೆ ನಮ್ಮನೆ ಗಂಡು ಮಕ್ಕಳು ಮಾಡೋಂಗಿಲ್ಲ ಆರತಿ ಸೀತಾಮಾತೆಗೆ, ಬರೀ ಹೆಣ್ಮಕ್ಳು ಅಷ್ಟೇ ಮಾಡಬೇಕಂತೆ. ಹಾಗಾಗಿ ನಮ್ಮ ಮನೆಯವ್ರು ಬರೀ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ್ದಾದಮೇಲೆ ನಾನು ನಮ್ಮ ಮನೆಯವರು ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಹೊರಗಡೆನೂ ಹನುಮಂದು ವಿಗ್ರಹ ಮಾಡಿ ನೋಡಿ, ಎದೆ ಸಿಳಿ ರಾಮ ಸೀತೆಯನ್ನು ತೋರಿಸ್ತಾ ಇದ್ದಾನಲ್ಲ ಆ ಥರ ಒಂದು ವಿಗ್ರಹ ಮಾಡಿ ಇಟ್ಟಿದ್ರು ಹಿತ್ತಾಳಿದು. ಅಲ್ಲೇನೋ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿತ್ತು ಮೂರ್ತಿ ಅದು. ಅದಾದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲಾನ ಆ ಊರಿಗೆ ಬಂದ್ವಿ. ಇಲ್ಲಿ ತುಂಬ ಫಾರೆನ್ಸ್ದು ಇದ್ರು. ಇಲ್ಲಿ ಮಾತ್ರ ಫಾರೆನ್ಸೇ ಕಾಣ್ರು ನಮಗೆ ತುಂಬ, ಮತ್ತೆ ಎಲ್ಲೂ ಕಾಣಿಸಿಲ್ಲ ನಮಗೆ. ಈ ಪ್ಲೇಸಲ್ಲಿ ಮಾತ್ರ ಕಾಣಿಸಿದ್ರೆ. ನಮ್ಗೆ ಊಟ ಟೈಮ್ ಆಗಿತ್ತಲ್ಲ, ಊಟಕ್ಕೆ ಅದೇ ಹೋಟ್ಲಿಗೆ ಹೋಗ್ತಾಯಿದ್ವಿ ನೋಡಿ. ಹೋಗ್ಬೇಕಾದ್ರೆ ಎಲ್ಲ ಹೋಟೆಲ್ದು ಎಲ್ಲ ನಿಮಗೆ ವಿಡಿಯೋ ನೋಡಿ ಎಲ್ಲ ಟಾಟಾ ಮಾಡ್ತಾಯಿದ್ದಾರೆ ನೋಡಿ. ಫಾರೆನ್ಸ್ ಎಲ್ಲ ತುಂಬ ಫಾರೆನ್ಸ್ ನೋಡಿದ್ದು ನಾನು ಈ ಪ್ಲೇಸಲ್ಲಿ, ಮತ್ತು ಬೇರೆ ಎಲ್ಲೂ ಕಂಡಿಲ್ಲ ಅವರು. ಇದಾದಮೇಲೆ ಆಗ ನಾವು ಒಂದು ಹೋಟ್ಲಿಗೆ ಹೋಗ್ತೇವೆ ನೋಡಿ. ಹೆಂಗಿದೆ ನೋಡಿ ಫಾಗ್ ನೋಡಿ ಹೆಂಗಿದೆ, ಫುಲ್ಲು ಫಾಗು. ಇಲ್ಲಿ ನಾವು ಹೋಟ್ಲಿಗೆ ಬಂದೀವಿ ನೋಡಿ. ಇಲ್ಲೆಲ್ಲ ದೋಸೆ ಇದೆ, ಇದು ಪರೋಟ ಮಾಡ್ತಾಯಿದ್ದಾರೆ ಬಿಸಿದು. ತುಂಬ ಚೆನ್ನಾಗಿತ್ತು ಊಟ. ಇಲ್ಲಿ ಮಾತ್ರ ಸಖತ್ತಾಗಿತ್ತು, ವೆರೈಟಿನೂ ಸೂಪರಾಗಿದ್ದು. ಇನ್ನೊಂದು ಕಡೆನೂ ಊಟ ಮಾಡಿದೆ ನಾನು, ಅಲ್ಲಿದ್ದು ವೀಡಿಯೋ ಮಾಡೋಕ್ಕೆ ಮಿಸ್ ಮಾಡಿಕೊಂಡೆ. ಪಾಸ್ತಾ ಇದೆ ನೋಡಿ, ಪಕೋಡ ಇದೆ, ಇಲ್ಲಿ ವೆಜಿಟೇಬಲ್ ಹಾಫ್ ಬಾಯ್ಲ್ಡ್ ಆಗಿದ್ದು ಎಲ್ಲ ಪಲ್ಯ ಇದೆ, ಪಾಸ್ತಾ ಇನ್ನೊಂದು ಥರ ಪಾಸ್ತಾ ಇದೆ, ತುಂಬ ಇದೆ. ಇಲ್ಲಿ ನೋಡಿ ಮಡಿಕೆಯಲ್ಲಿ ಮಾಡಿದ್ದು ಅನ್ನ, ಎಲ್ಲ ವೆರೈಟಿ ಪಲ್ಯಗಳು, ಇದೆಲ್ಲ ಫುಲ್ಲು ವೆಜಿಟೇಬಲ್ಲೇ ನೋಡಿ, ಫುಲ್ ವೆಜಿಟೇಬಲ್. ಇನ್ನೊಂದು ಕಡೆ ಚಿಕನ್ ಕರಿ ಫಿಶ್ ಕರಿ ಇತ್ತು. ಇದು ನಂತರ ಫುಲ್ಲು ನೋಡಿ ಕಾಬಲ್ ಚೆನ್ನ
ಇದು ಉಪ್ಪಿನಕಾಯಿ, ಮೆಣಸಿನ್ಕಾಯಿನೂ ಕರೆದಿಟ್ಟಿದ್ರು, ಹಪ್ಪಳನೂ ಕರೆದಿಟ್ಟಿದ್ರು. ಮೆಣಸಿನ್ಕಾಯಿ, ಹಪ್ಪಳ, ಫ್ರೂಟ್ಸು, ಐಸ್ ಕ್ರೀಮು, ಡೆಸರ್ಟು ಕಾಮನ್ ಎಲ್ಲ ಕಡೆನೂ ಇಟ್ಟಿದ್ರು ನೋಡಿ, ಒಂದು ಕಡೆನೂ ಇಲ್ಲ ನೋಡಿ. ಇಲ್ಲೆಲ್ಲ ಇಲ್ಲಿ ಪಾಸ್ತಾದಲ್ಲಿ ಇವೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ. ಇದು ವೆಜಿಟೇಬಲ್ಲು ಸಲಾಡ್ ನೋಡಿ, ಅದರಲ್ಲಿ ಪೈನಾಪಲ್ಲೂ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆನ್ ದ ವೇಲಿ ರಾವಣ ಫಾಲ್ಸ್ ಅಂತ ಬಂತು, ಮತ್ತು ಅಲ್ಲಿ ನಿಲ್ಲಿಸಿ ನಾವೆಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿವಿ. ತುಂಬ ಚೆನ್ನಾಗಿತ್ತು ಸೀನರಿ ಅದೆಲ್ಲ. ಇಲ್ಲೆಲ್ಲ ಫೋಟೋಶೂಟ್ ಆದಮೇಲೆ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸಂಜೆ ಆದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿವಿ ನಾವು. ಇಲ್ಲಂತೂ ವಿಚಿತ್ರ ನೋಡಿ, ಇಲ್ಲಿ ನಮ್ಮ ಇಂಡಿಯಾದಲ್ಲಿನೂ ದೇವ್ರು ಬರ್ತಾರಲ್ಲ ಮೈಯಾಗ, ದೇವ್ರು ಬಂದಾಗ ಹೆಂಗೆ ಇದು ಮಾಡ್ತಾರೆ, ಇಲ್ಲಿನೂ ಅದೇ ಥರನೇ ಮಾಡ್ತಾಯಿದ್ರು. ಇಲ್ಲಿ ಒಂಥರ ವಿಶೇಷ ಇದು ದೇವಸ್ಥಾನ ಯಾವುದಪ್ಪ ಅಂದರೆ ಮುರುಗನ್ ಕೈಯಲ್ಲಿ ಇದು ಇರುತ್ತಲ್ಲ ತ್ರಿಶೂಲ, ಆ ತ್ರಿಶೂಲ ಇರೋದು ದೇವಸ್ಥಾನ ಅಂತೆ ಇದು. ಅದು ಏನೋ ಸ್ಟೋರಿ ಇದೆ, ಆದರೆ ವಿಗ್ರಹ ಇಲ್ಲ, ಬರೀ ತ್ರಿಶೂಲ ಇದೆ ಅಂತ. ಆದರೆ ನಮಗೆ ವಿಗ್ರಹದ ಏನೂ ಕಾಣಿಸಲ್ಲ. ಹಿಂಗೆ ಕರ್ಟನ್ ಹಾಕಿರ್ತಾರೆ ಎಲ್ಲ ದೇವಸ್ಥಾನದಾಗೂ, ಕರ್ಟನ್ ಹಾಕಿ ಪೂಜೆ ಮಾಡ್ತಾರೆ. ಪೂಜೆ ಮಾಡೋದಂತ ಕರ್ಟನ್ ತೆಗಿಯಂಗಿಲ್ಲ ಅಂತ, ಹಿಂದ್ಗಡೆ ಬರೀ ಕರ್ಟನ್ ಹಾಕಿ ಪೂಜೆ ಮಾಡೋದಂತ ದೇವಸ್ಥಾನಗಳು ಆ ಪ್ಲೇಸಲ್ಲಿ, ಆ ಊರಲ್ಲಿ ಅದೇ ಥರ ಅಂತ. ಅದಾದಮೇಲೆ ನಾವು ಸ್ಟೇ ಮಾಡಿದ್ವಿ. ನಮ್ಮದು ಯಾವ ಸ್ಟೇ ಎಲ್ಲಪ್ಪ ಅಂತಂದರೆ ಕತ್ತರಾಗಮ್ ಅಂತಂದು ಊರು, ಅಲ್ಲಿ ಸ್ಟೇ ಮಾಡಿದ್ವಿ. ಹೋಮ್ ಸ್ಟೇ ಇದು ಪರವಾಗಿಲ್ಲ, ನಾರ್ಮಲಾಗೇ ಇತ್ತು ರೂಮು ಎಲ್ಲ. ನಾರ್ಮಲ್ ಹೆಂಗಿರುತ್ತೆ ರೂಮ್ ಅದೇ ಥರ ಇತ್ತು. ಇದೆಲ್ಲ ಬಾಲ್ಕನಿ. ಇಲ್ಲಿ ನೋಡಿ ಹೊರಗಡೆ ಹೆಂಗಿದೆ ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದೆಲ್ಲ ಡೈನಿಂಗ್ ಹಾಲು. ತುಂಬ ಚೆನ್ನಾಗಿತ್ತು. ನೈಟೆಲ್ಲ ಅಷ್ಟು ಕಾಣಿಸಿಲ್ಲ ನಮಗೇನು. ಊಟನೂ ಚೆನ್ನಾಗಿತ್ತು. ಊಟದ್ದೇನು ವೀಡಿಯೋ ಮಾಡ್ಕೊ, ಯಾಕಂದ್ರೆ ಲೇಟ್ ಆಗಿತ್ತು ಬಂದು, ತುಂಬ ಟಯರ್ಡ್ ಆಗಿತ್ತಲ್ಲ. ಬಂದು ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅಂಥೇಳಿ ಬೇಗ ಊಟ ಮಾಡಿ ಬಂದು ರೂಮಿಗೆ ಬಂದಿವಿ. ಚೆನ್ನಾಗಿತ್ತು. ಮತ್ತು ನೀವು ನೋಡಿರ್ತೀರಿ ವಿಡಿಯೋ ಎಲ್ಲ. ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ, ಟೇಕ್ ಕೇರ್.